ಅಪ್ಪ ಅಮ್ಮ ಅಪ್ಪ ಅಮ್ಮ ಕೊಡೋ. ಸಂತೋಷ್ ಸಂತೋಷ್, ಇದನ್ನೆಲ್ಲ ಮುಟ್ಟಬಾರ್ದು ಕಣೋ, ಒಡೆದೋಗುತ್ತೆ. ಇಡಿ ಮರಿ ಇಡಿ. ಏನಪ್ಪ ಈ ಮನೇಲಿ ಮಕ್ಕಳು ನೋಡ್ಕೊಳಕ್ ಯಾರು ಇಲ್ವಾ? ಗಂಗಿ ಅಪ್ಪ, ಏನಿದು? ಗಂಗೆ ಬಾಮ ಇಲ್ಲಿ, ಈ ಮಕ್ಕಳನ್ನ ಕರ್ಕೊಂಡೋಗು. ನೋಡಿ ಏನಪ್ಪ ರವಿ, ನಿಮ್ಮ ಅಣ್ಣ ಅತ್ತಿಗೆ ಆಕ್ಸಿಡೆಂಟ್ ಆಗಿ ಹೋದ್ಲಾಗಾಯ್ತು. ಸ್ವರ್ಗವಾಗಿದ್ದ ಈ ಗಂಧರ್ವಗಿರಿ ಎಸ್ಟೇಟು ನರಕವಾಗೋಯ್ತು. ಈ ಮಕ್ಕಳ ರಂಪದಿಂದ ಅವುಗಳಿಗೂ ಹಿಂಸೆ, ನಮಗೂ ಹಿಂಸೆ. ನಿಮ್ಮಮ್ಮ ಇಲ್ಲೋದು? ಸೋಮವಾರ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ನಾನು ಸ್ವಲ್ಪ ಕೆಲಸ ಇದೆ, ಬರ್ತೀನಪ್ಪ. ಏನಮ್ಮ ಗಂಗೆ, ಆ ಮಕ್ಕಳಿಗೆ ಯಾವ್ದಾದ್ರು ಆಟ ಸಾಮಾನುಗಳು ಕೊಡಮ್ಮ, ಅಳಿಸ್ಬೇಡ. ನಮಸ್ಕಾರ ಜೋಯಿಸ್ರೆ. ಚೆನ್ನಾಗಿದೆಯಾ ರವಿ? ಎಲ್ಲ ಆರೋಗ್ಯ ತಾನೇ? ಎಲ್ಲ ನಿಮ್ಮ ಆಶೀರ್ವಾದ. ಕಾಗದ ಬರ್ದಿದ್ರೆ ನಾನೇ ಕೈ ಮರದ ಹತ್ರ ಬಂದು ಕರ್ಕೊಂಡ್ಬರ್ತೀನಿ. ಬನ್ನಿ. ಎಷ್ಟೊಂದು ವಿಶ್ವಾಸಪ್ಪ ನಿಮಗೆ. ಯಾರು ಬಂದಿದ್ದಾರೆ ನೋಡು? ನರಸಿಂಹ ಜೋಯಿಸ್ರು. ಹೇಳ್ತಾಯಿ, ದಕ್ಷಿಣೆ ನಮಸ್ಕಾರ ಮುಗಿಸ್ ಬರ್ಬೋದಾಗಿತ್ತೆ. ನಾಗದೇವರಿಗೆ ಪೂಜೆ ಮಾಡಿಸಿ ಸಂತಾನ ಭಾಗ್ಯ ಸಿಗೋ ಹಾಗೆ ಮಾಡಿದ ದೇವರೇ ನೀವಲ್ವೇ? ಪ್ರತ್ಯಕ್ಷ ದೇವರಿಗೆ ನಮಸ್ಕಾರ ಹಾಕಿ ಪೂಜೆ ಮುಗಿಸ್ತೆ. ದೊಡ್ಡ ಮಾಡು, ಸಲಹೆ ಕೊಟ್ಟೆ, ಪೌರೋಹಿತ್ಯ ಮಾಡಿದೆ ಅಷ್ಟೇ. ಅಮ್ಮ, ನಾವು ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ, ಹೋಗಿ ಬರ್ತೀನಿ. ಆಗ್ಲಪ್ಪ, ಬರ್ತೀನಿ ಜೋಯಿಸ್ರೆ. ಬನ್ನಿ ಜೋಯಿಸ್ರೆ. ತಾವು ದಯಮಾಡಿಸಿದ್ರಿ ಅಂದ್ರೆ ವ್ಯಕ್ತಿಗಳು ಮಾತ್ರ ಅಲ್ಲ ಜೋಯಿಸ್ರೆ, ಇಡೀ ಗಂಧರ್ವಗಿರಿನೇ ತಮ್ಮನ್ನ ಕೃತಜ್ಞತೆಯಿಂದ ಸ್ವಾಗತಿಸುತ್ತೆ. ಏನೋ ನಮ್ಮ ಮನೇಲಿ ಹಾಲು ಹಣ್ಣನ್ನಾದ್ರೂ ಸ್ವೀಕರಿಸ್ತಿರಲ್ಲ, ಅದೇ ನಮ್ ಭಾಗ್ಯ. ತಾವು ಒಂದು ಉದ್ದೇಶ? ರವೀಂದ್ರನ್ ಜಾತಕಕ್ಕೆ ತಾಳೆ ನೋಡಿ ಅಂತ ಒಂದ್ ಕನ್ಯಾ ಜಾತಕ ನನ್ ಕಳ್ಸಿದ್ರಿ. ಅದೇ ನಮ್ಮ ಹಿರಿಯ ಸಾವೆ ಶಂಕರನವ್ರ ಮಗಳಾದ್ರೆ ನನ್ನ ತಬ್ಲಿ ಮೊಮ್ಮಕ್ಕಳಿಗೆ ತಾಯಿನೂ ಸಿಗ್ತಾಗುತ್ತೆ. ಈ ಮಕ್ಕಳ ವಿಷಯಕ್ಕೆ ನಮ್ಮ ರಾಜಲಕ್ಷ್ಮಿ ಸಹಾಯಕ್ಕೆ ಬೇಗ ಸೊಸೆ ಬಂದ್ಬಿಡ್ಬೇಕು ಜೋಯಿಸ್ರೆ. ಆದ್ರೆ ಆದ್ರೆ ಈ ಹೆಣ್ಮಗು ಜಾತಕದ ಪ್ರಕಾರ 10 ಕೂಟವೂ ಸೇರೋದಿಲ್ಲ. ಇದು ಅಷ್ಟು ಪ್ರಶಸ್ತವಾಗಿಲ್ಲ. ಅದನ್ನ ಹೇಳೋದಕ್ಕೆ ಬಂದೆ. ಹೋಗ್ಲಿ ಬಿಡಿ, ನೀವು ಹೇಳಿದ್ಮೇಲೆ ಎಷ್ಟೇ ಆಸೆ ಇದ್ರೂ ಅದನ್ನ ಕತ್ತರಿಸ್ಕೊಳ್ಳೇಬೇಕು. ಅಂದ್ರೆ ರವೀಂದ್ರನಿಗೆ ಈ ವರ್ಷವೂ? ರವೀಂದ್ರನಿಗೆ ಕಂಕಣ ಬಲ ಈ ವರ್ಷ ಖಂಡಿತ ಇದೆ. ಅಪ್ಪ, ಆ ಮಾತು ತಮ್ಮಾಯಿಂದ ಬಂತಲ್ಲ, ಅಷ್ಟೇ ಸಾಕು. ಅಂತೂ ಜೋಯಿಸ್ರೆ, ತಾವು ಯಾವಾಗ ಬಂದ್ರು ನಮಗ ಉಪಕಾರವೇ ಹೊರತು ತಮ್ಮ ಸೇವೆ ಮಾಡೋಣ ಅಂತಂದ್ರೆ ಒಂದು ಅವಕಾಶನೂ ಕೊಡಲ್ವಲ್ಲ. ಇದು ಮಾತ್ರ ಖಂಡಿತ. ಸಹಾಯ ಪಡೀಲೇಬೇಕಾದ ಸಂದರ್ಭ ಬಂದಾಗ ನಿಮ್ಮನ್ನೇ ಭಗವಂತ ಅಂತ ತಿಳ್ಕೊಂಡು ಬರ್ತೇನೆ ಹೊರತು ಬೇರೆ ಹತ್ರ ಹೋಗಲ್ಲ. ಅಪ್ಪಣೆ ಕೊಡ್ತೀರಾ? ಬಂದಿನವೇ ಹೊರಡ್ಬೇಕಾಗಿದ್ರಿ. ಹೌದಮ್ಮ, ಮನೇಲಿ ಹೇಳಿ ಬಂದಿಲ್ಲ. ನೀವ್ಯಾರಿಗೆ ಹೇಳ್ಬರ್ಬೇಕು? ಇದಾಳಮ್ಮ, ಬಾಲ್ಯದಲ್ಲೇ ತಾಯಿನ ಕಳ್ಕೊಂಡು ಬದುಕಿರೋ ನನ್ನ ಮೊಮ್ಮಗಳು ನೇತ್ರ. ಇದ್ದೇ ಇದೆ ಗೋಳು, ಬಿಡಿಸ್ಬಾರೆ. ಮಾವಯ್ಯ ಬಂದ ತಾಳ್ರಿ, ಮಾವಯ್ಯ ಬಂದ ಮಾಡಾದ್ನೇನು ನಂಗೆ ಆಗುತ್ತೆ. ಅದಕ್ಕೋಷ್ಟು ಪಿಂಡ ಉರುಳ್ಸ್
ಯಾರ್ ಪಿಂಡ ಬಾವ? ನಿನ್ನ ಪಿಂಡ. ಮತ್ ನಾ ಸತ್ತೇ ಇಲ್ವಲ್ಲ? ನನ್ನ ಕರ್ಮ ಹೊರಟು ಹೋದ್ಲು. ಬಡಿ. ಅಯ್ಯೋ, ರಕ್ತ ಬಂದ್ಬಿಟ್ಟಿಲ್ಲ ಪುಟ. ಏನಾಯ್ತ ನೇತ್ರ? ಯಾಕೆ ಹಾವು ಕಡ್ದಾರ ಹೊಡ್ಕೊತಾ ಇದೀಯಾ? ಏನಿಲ್ಲ ಅತ್ತೆ, ರಾಮನ್ ಊಟ ಮಾಡಿಸ್ತಿದ್ದೆ, ಬೆಳ್ಳ ಕಚ್ಚಿಡ್ಕೊಂಡ್ಬಿಟ್ಟ. ಮನುಷ್ಯ ಹಲ್ಲಿನ ಗಾಯ ಬಹಳ ಅಪಾಯ. ನನ್ನ ಮಕ್ಕಳು ಅಂದ್ರೆ ಮಹಾವಿಷ. ನಿಮ್ಮ ಮೊಮ್ಮಗಳ ಅವನ ಬಾಯಿ ತುತ್ತಿಡ್ಬೇಕಾಗಿತ್ತು. ಅವನ ಕೈ ಕಡ್ದ ಅಂತ ಕೈ ಬಟ್ಟೆ ಕಟ್ಕೊಂಡು ಕೆಲಸ ತಪ್ಪಿಸ್ಕೊಳ್ಳಕ್ಕೆ ಇದೊಂದು ನೆವ. ನನ್ನ ಹೆಣ ಎತ್ತೋಕೆ ಈ ಗಾಬೆ ಈ ಮನೆಯಲ್ಲಿ ಒಕ್ಕರ್ತಿರು. ಲಕ್ಷ್ಮ, ನೇತ್ರ ನನ್ನ ಮೊಮ್ಮಗಳು, ಈ ಮನೆಯಲ್ಲೇ ಹುಟ್ಟವಳು. ಅಂದ್ರೆ ನಾನು ಹೊರಗಿನಿಂದ ಬಂದವಳು ಅಂತ ತಾನೆ? ಒಳ್ಳೆ ಮಾತಿನಲ್ಲಿ ಹೇಗೆ ನನ್ನ ಹೊಟ್ಟೆ ಬೆಂಕಿ ಹಾಕ್ತೀರಾ ನೋಡಿ. ಇದೊಂದು ಹುಚ್ಚು, ಅದೊಂದು ಮೂಗಿ. ಅದಕ್ಕೆ ನಮ್ಮನ್ನ ಕಂಡ್ರೆ ಎಲ್ಲ ಹೊಡಿಬಿಟ್ಟಿ. ಏನ್ ತಾತ ನೀನು ಬಾಯಿ ಬಂದಾಗೆಲ್ಲ ಮಾತಾಡ್ತೀಯಲ್ಲ? ಮಕ್ಕಳಿಗೆ ಪ್ರಾಣ ಸಂಕಟ ಅಷ್ಟೇ. ಆಡೋದೇ ಒಂದೊಂದು ಮಾತು. ಅದು ಬೇಡ ಅಂದ್ರೆ ಆಯ್ತು ಮುಗಿದಿಲ್ವಲ್ಲ. ತಾತ, ಅತ್ತೆ, ತಾತನ್ ಕರೀರಿ ಅತ್ತೆ, ಊಟ ಮಾಡದೆ ಹೋಗ್ತಿದ್ದಾರೆ. ಗಂಧರ್ವಗಿರಿಯಿಂದ ಬಂದಿದ್ದಾನೆ, ಹಸಿರಲ್ಲಿರುತ್ತೆ. ಎಲೆ ನೇತ್ರ ಊಟ ಹಾಕಿ ಬೆಳಗಿಂದ ಅವಳ ಕಾಪಿನೂ ಸಿಕ್ಕಿಲ್ಲ. ನಿಮ್ದೇನ್ರಿ ಅವಳಿಗೆ ಶಿಫಾರ್ಸು? ನನ್ಗೆಲ್ಲ ಗೊತ್ತಿದೆ, ಸುಮ್ಮನೆ ಹೋಗೆ ಆ ಕಪಿಲನ ಕೈಲಿ ಬಡ್ಸ್ಕೊಂಡು ತಿನ್ನು. ಇಲ್ಲ ಅತ್ತೆ, ತಾತ ದೇವಸ್ಥಾನದಲ್ಲಿ ಇರ್ತಾರೆ, ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಅಲ್ವೇ ಲಕ್ಷ್ಮಿ, ನೇತ್ರನ ಊಟ ಹಾಕು ಅಂದ್ರೆ ನಿನ್ ಉರಿ, ಅದೇ ನೀನು ಹಾಕಿದ್ರೆ ಸರಿ. ಅದ್ ಹೇಗೆ? ಅವ್ರನ್ನ ನಮ್ ಸುಬ್ಬಂಗೆ ತಂದ್ಕೋಬೇಕು ಅಂತ ಇದೀನ್ರಿ. ಅದನ್ನ ಹೇಳಿ ನಮ್ಮಕ್ಕ ನನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಅಲ್ಲಿಗೆ ಅರ್ಥ ಆಯ್ತು. ಅದು ದುಡಿಯೋ ಕತ್ತೆ, ಇದು ತಿನ್ನೋ ಕತ್ತೆ, ಎರಡಕ್ಕೂ ಪ್ರಶಸ್ತವಾಗಿದೆ ನೋಡಿ. ನೋಡಕ್ಕ ನರಸಿಂಹ, 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 ಲೋ ನರಸಿಂಹ. ಕಿರಣಿ ಕಚ್ಚಿಗೋಸ್ಕರ ಆ ನರಸಿಂಹಸ್ವಾಮಿ ಕಂಬ ಹೊಡ್ಕೊಂಡು ಈಚೆಗೆ ಬಂದ್ರಂತೆ. ನೀನು ಈ ಪುಟ್ಟಜ್ಜಿಗೆ ಹೆದರ್ಕೊಂಡು ಕಂಬದೊಳಗೆ ಹೊಕ್ಕೊಳ್ತಾ ಇದೀಯಾ? ನಾನು ದೆವ್ವಾನ ಭೂತಾನ? ಇಲ್ಲ ಪುಟ್ಟಮ್ಮ, ನಿನ್ ಕಣ್ಣಿಗೆ ಬಿದ್ರೆ ನೇತ್ರನ ಗಣ್ಣು ನೋಡ್ದ್ಯಾ ಅಂತ ನನ್ ಮಾನ ತೆಗೀತಿ. ಏನ್ ಮಾಡ್ಲಿ, ಹರಿ ಪ್ರಯತ್ನ ಮಾಡ್ತಿದ್ದೀನಿ, ಗಂಡು ಸಿಗ್ತಾ ಇಲ್ವಲ್ಲ. ಎಲ್ಲಿ ಸಿಗ್ತಾನೋ ಅವಿವೇಕಿ. ವೈದಿಕರ ಮನೇಲಿ ಒಗತನ ಮಾಡ್ಬೇಕಾದ ಹುಡುಗಿಗೆ ಟಸ್ ಪುಸ್ ದಮಾರ್ ಅಂತ ಇಂಗ್ಲಿಷ್ ಓದಿಸ್ಬಿಟ್ಟೆ. ಈಗ ಯಾರು ಬರ್ತಾರೆ? ಅವಳು ಓದಿರೋ ಓದು ಆಚಾರವಂತರಿಗೆ ಹೆಚ್ಚು, ಅಮಲ್ದಾರು ಕಮ್ಮಿ ಅಂತ ಮುದ್ಗಾರ್ ಹುಡುಗಿನ ಅಂತರ್ ಪಿಶಾಚಿ ಮಾಡ್ಬಿಟ್ಟಲ್ಲೋ. ಅಯ್ಯೋ, ಹಾಗಲ್ಲ ಪುಟ್ಟಮ್ಮ. ಈಗಿನ ಕಾಲದಲ್ಲಿ ಹುಡುಗಿಯರು SSLC ವರೆಗೂ ಓದಿರಲೇಬೇಕು. ಬಡವರ ಹುಡುಗಿಗೆ ವಿದ್ಯೆ ಮಡ್ಲಲ್ಲಿ ಕಟ್ಟಿಟ್ಟ ಬುತ್ತಿ. ಅಯ್ಯೋ ಅಯೋಗ್ಯ, ಮದುವೆ ಬೇಡ, ಮಕ್ಕಳು ಬೇಡ, ಒಟ್ಟು ಮೇಡಮ್ ಕೆಲಸಕ್ಕೆ ಸೇರಿಸಿ ಸಾಯೋಣ ಅಂತ ಮಾಡಿದೀಯ. ನಿನ್ ಜ್ಞಾನ ಎಲ್ಲ ಹಾಳಾಗೋಗಿತ್ತು. ನಿನ್ ಬುದ್ಧಿಗೆ ಏನ್ ಮಂಕು ಬಡಿತು? ಹಾಗಲ್ಲ ಪುಟ್ಟಮ್ಮ. ಪುಟ್ಟಜ್ಜಿ ತಾತನ ಯಾಕೆ ಹಾಕೊಳ್ಳಿ ಬರ್ತಿದ್ಯಾ? ಅವರು ಈ ತಾನೇ ಗಂಧರ್ವಗಿರಿ ಎಸ್ಟೇಟ್ ಇಂದ ಬಂದ್ರು. ನೋಡ್ ಪುಟ್ಟಜ್ಜಿ, ಮನೇಲೋ ಸಣ್ಣ ಜಗಳ, ಅದನ್ನೇ ದೊಡ್ಡದ್ ಮಾಡ್ಕೊಂಡು ಇಲ್ಲಿಗೆ ಉಪ್ಪು ಅನ್ಕೊಂಡ್ ಬಂದಿದ್ದಾರೆ. ಹೌದೇನೋ ನರಸಿಂಹ? ಏನೋ ಜಗಳ? ಯಾರ ಮೇಲೋ ಸಿಟ್ಟು? ನನ್ ಮೇಲೇನೆ. ರಾಮ ನನ್ ಬೆರಳು ಕಚ್ಚಿದ, ನಾನು ಅವನ್ನ ಹೊಡೆದೆ. ಅದಕ್ಕೆ ಅತ್ತೆ ನನ್ ಬೈದ್ಲು. ತಾತ ನನ್ ಮೇಲಿನ ಕೋಪನ ಅತ್ತೆ ಮೇಲೆ ತೀರ್ಸಿ ಜಗಳ ಮಾಡಿ ಊಟನೂ ಮಾಡದೆ ಬಂದಿದ್ದಾರೆ. ಇನ್ನೇನ್ ಮತ್ತೆ? ರಾಮ ಕಪಿಲೆ ನನಗ್ ಸ್ವಂತ ತಮ್ಮ ತಂಗಿರ ಹಾಗೆ. ಅವ್ರು ನನ್ನ ಹೊಡಿತಾರೆ, ನಾನು ಅವ್ರನ್ನ ಹೊಡಿತೀನಿ. ನನಗೆ ಅತ್ತೆ ಮಾವನೇ. ಅಮ್ಮ ಅಪ್ಪ ಜಗಳ ಬರುತ್ತೆ ಹೋಗುತ್ತೆ, ನನಗದೇ ಸುಖ, ಅದೇ ಸಂತೋಷ. ಅದಕ್ಕೆ ತಾತ ಯಾಕೆ ಉಪವಾಸ ಇರ್ಬೇಕು? ನಾನು ಅದಕ್ಕೆ ಊಟ ಮಾಡಿಲ್ಲ. ಯಾಕೋ?
ನರಸಿಂಹ ಸರಿ ಸರಿ ಪುಟ್ಟಮ್ಮ, ನಡಿಯಮ್ಮ. ಅಕ್ಕ, ಅತ್ತೆ ಏನ್ ಅಡಿಗೆ ಮಾಡಿದ್ದಾರೆ ಗೊತ್ತಾ? ಎಳ್ಳೆಕಾಯಿ ಗೊಜ್ಜು, ಮಜ್ಜಿಗೆ ಹುಳಿ, ತಿಳಿ ಸಾರು. ಏನ್ರಿ, ನಿಮ್ ಇಷ್ಟ ಬಂದಂಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಿರಲ್ಲ, ಈ ರಸ್ತೆ ನಿಮ್ ತಾತಂದ? ಹೌದು, ನಿಮ್ಗೆ ಗೊತ್ತಿಲ್ವಾ? ನಾನು ಕೊಳ್ಳಿಬಾಳು ಪ್ರೊಪರೇಟರ್ ಮಗಳು. ನಂಗೆ ಗೊತ್ತಿಲ್ವೇ? ಈ ರೋಡ್ಡು ನಮಗ್ ಸೇರಿತ್ತು. ಇದು ಗಂಧರ್ವೀರಿಗೆ ಸೇರಿತ್ತು. ಅವರೇ ಈ ರಸ್ತೆನ ನಮಗ್ ಬಿಟ್ಕೊಟ್ಟಿದ್ದಾರೆ. ಅವರೇ ಇಷ್ಟ ಬಂದ ಉಪಯೋಗಿಸು ಅಂತ ನಮಗೂ ಬಿಟ್ಕೊಟ್ಟಿದ್ದಾರೆ. ಯು ಡ್ಯಾಮ್ ಇಟ್. ಐ ಲೈಕ್ ದಟ್. ಏ ರೂಪ ರೂಪ, ಸ್ವಲ್ಪ ತಾಳು. ಇವ್ರು ಯಾರು ತಿಳ್ಕೊಂಡಿದ್ಯಾ? ನಾನು ಆಗಾಗ ನಿನಗೆ ಹೇಳ್ತಿರ್ಲಿಲ್ಲ, ಗಂಧರ್ವಗಿರಿ ಎಸ್ಟೇಟ್ನ ಮಾಲೀಕರ ಮಗ ಮಿಸ್ ರವೀಂದ್ರ. ಹಲೋ. ಹಲೋ. ಇವಳು ನನ್ನ ಮಗಳು. ಪೂನಾದಲ್ಲಿ ಎಜುಕೇಶನ್ ಮುಗಿಸಿ ಇವತ್ತು ಬರ್ತಿದ್ದಾಳೆ. ರೂಪಾ ಅಂತ. ನಾಟ್ ಹಲೋ. ಕಮಾನ್, ಬೋತ್ ಆಫ್ ಯು ಶೇಕ್ ಹ್ಯಾಂಡ್ಸ್. 1 2 3. Good. ಬೆಟ್ಟಿಗೆದ್ದಾಯ್ತು, ರೆಡಿನಾ? ನಿಮ್ ಕೈಲಿ ಆಗಲ್ಲ ಅಂತ ಒಪ್ಕೊಂಡೆ. ಬೇಡಪ್ಪ. ಬೇಡ ಅಂದ್ರೆ ನಾವು ಬಿಡಲ್ಲಪ್ಪ. ನೋಡಿ, ಯಾವ್ದನ್ನೇ ಆಗ್ಲಿ ಕೊಂಡ್ಕೊಳಕ್ ಮುಂಚೆ ಎಂಜಲು ಮಾಡ್ಬಾರ್ದು, ಗೊತ್ತಾ ಸರ್? ಕಾಗೆ ಎಂದ್ಲು ಮಾಡ್ಬೋದಾ ಸರ್? ಕಾಗೆ ಎಂಜಲು ಅಂದ್ರೆ? ಕಾಗೆ ಎಂದ್ಲು ಅಂದ್ರೆ ಖರ್ಚು ಕೊಡು. ಈಗ ಹಾಕಿ ಬಂದು. ಬೇಡಿಪ್ಪ, ಬೇಡ ಪ್ಲೀಸ್. ಓಕೆ, ಪಾಪ ಅಂದ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಈ ಚಾನ್ಸ್ ತಗೋತೀನಿ. ರೂಪಾ, ದೇವಿ. ಓ ಪದ್ಮನಾಭ್, ಅಕೌಂಟ್ ಪುಸ್ತಕ ಹಿಡ್ಕೊಂಡು ಇಲ್ಲಿ ಯಾಕೆ ಬಂದ್ರಿ? ನಿಮ್ ಡ್ಯಾಡಿ ಅಕ್ಷರ ತಿಳಿಲಿಲ್ಲ, ನಿಮ್ಮನ್ನ ಕೇಳೋಣ ಅಂತ ಬಂದೆ. ಯಾಕೆ? ಕೆನ್ನೆಗೇನಾಗಿದೆ? ನೋವೇ? ಹೌದು, ಇದೊಂಥರ ನೋವು. ಈ ತರ ನೋವನ್ನ ಹೆಚ್ಚು ದಿವಸ ಇರೋಕ್ ಬಿಡ್ಬಾರ್ದು. ಅದಕ್ಕೇನ್ ಮಾಡ್ಬೇಕು? ಔಷಧಿನೇ ಇಲ್ಲದೆ ವಾಸಿ ಮಾಡುವಂತ ಸಿಹಿಯಾದ ವಯಸ್ಸು, ಮನಸ್ಸು ಇರೋವಂತ ನಂಬಿ ಹೃದಯನೇ ಅವನಿಗೆ ಒಪ್ಪಿಸ್ಬಿಡ್ಬೇಕು. ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ. ರೂಪಾ, ದೇವಿ ಎಲ್ಲಿದ್ದಾನಾತ? ಇಲ್ಲೇ ಹತ್ರದಲ್ಲಿದ್ದಾನೆ. ಎತ್ತರವಾಗಿದ್ದಾನ? ವಿದ್ಯಾವಂತನ? ಚೆನ್ನಾಗಿದ್ದಾನ? ಹೌದ್ರಿ, ನಾನು ಅಂದ್ರೆ ಅವ್ರಿಗೆ ಹುಚ್ಚು. ಅವನ್ ಜಾತಿ? ಈ ಕಾಲದಲ್ಲಿ ಎಂಥ ಜಾತಿ ರೀ? ಕರೆಕ್ಟ್, ಈ ಕಾಲದಲ್ಲಿ ಎಂತ ಜಾತಿ? ರೀ, ಅದೇನೋ ಅಕ್ಷರ ತಿಳಿಲಿಲ್ಲ ಅಂದ್ರಿ. ಸಾವುಕಾರರು ಬಂದ್ರಲ್ಲ, ಅವ್ರನ್ನ ಕೇಳ್ಕೊತೀನಿ.